ಇವತ್ತಿನ ಅತಿ ದೊಡ್ಡ ಸುದ್ದಿ ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ರೆಕಾರ್ಡನ್ನು ಸರಿಗಟ್ಟಿದರು ಅನ್ನುವಂಥದ್ದು. ಇವತ್ತಿಗೆ ಸರಿಗಟ್ಟಿದರು, ನಾಳೆಗೆ ಆ ರೆಕಾರ್ಡ್ ಬ್ರೇಕ್ ಆಗುತ್ತೆ. ಸಿದ್ದರಾಮಯ್ಯನವರು ನೆನ್ನೆನೇ ಅಂದರು ರೆಕಾರ್ಡ್ಗಳಿರೋದೇ ಮುರಿಯೋದಕ್ಕಲ್ವಾ, ನನಗೇನಿದು ಬಹಳ ತುಂಬ ದೊಡ್ಡ ವಿಷಯ ಅಂತ ಏನು ಅನ್ಸೋದಿಲ್ಲ, ಜನರ ಆಶೀರ್ವಾದದಿಂದ ಈಡೇರಿದೆಯಪ್ಪ ಅಂತ. 7 ವರ್ಷ 239 ದಿನ 7 ವರ್ಷ 239 ದಿನ ಅರ್ಥಾತ್ 2792 ದಿನ ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿದ್ದರು. ಇವತ್ತಿಗೆ ಸಿದ್ದರಾಮಯ್ಯನವರು ದೇವರಾಜ ಅರಸು 2 ಅವಧಿಗೆ ಆಗಿದ್ದು, ಸಿದ್ದರಾಮಯ್ಯನವರು ಮೊದಲನೇ ಅವಧಿ, ಈ ಅವಧಿಗೆ ಸೇರಿಸಿದ್ರೆ 2792 ದಿನಗಳನ್ನು ಪೂರೈಸಿದರು. ದಾಖಲೆ ಇವತ್ತಿಗೆ ಸರಿಯಾಗಿದೆ, ನಾಳೆ ದಾಖಲೆ ಮುರಿಯುತ್ತೆ. 7 ವರ್ಷ 7 ತಿಂಗಳು 20 ದಿವಸ ಇವತ್ತಿಗೆ. ನಾಳೆ 7 ವರ್ಷ 7 ತಿಂಗಳು 21 ದಿನ ಆದರೆ ಅತಿ ಹೆಚ್ಚು ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಂಥ ರೆಕಾರ್ಡ್ ಸಿದ್ದರಾಮಯ್ಯನವರ ಹೆಸರಿನಲ್ಲಿರುತ್ತೆ. 2ನೇ ಸ್ಥಾನದಲ್ಲಿ ದೇವರಾಜ ಅರಸು ಅವರು ಬರ್ತಾರೆ. 3ನೇ ಸ್ಥಾನದಲ್ಲಿ ನಿಜಲಿಂಗಪ್ಪನವರು, 4ನೇ ಸ್ಥಾನದಲ್ಲಿ ರಾಮಕೃಷ್ಣ ಹೆಗಡೆ ಅವರು, 5ನೇ ಸ್ಥಾನದಲ್ಲಿ ಯಡಿಯೂರಪ್ಪನವರು ಬರ್ತಾರೆ. ಒಂದು ದೊಡ್ಡ ಸಾಧನೆ ಅಲ್ವಾ? ಹಂಗೆ ನೋಡಿದ್ರೆ ಎಲ್ಲಿಂದ ಎಲ್ಲಿಗೆ ಬಂದರು ಸಿದ್ದರಾಮಯ್ಯನವರು ಅನ್ನೋದನ್ನು ನೆನಪಿಸಿಕೊಂಡ್ರೆ ಕಮಾಂಡೆಬಲ್ ಅದು. ಮೈಸೂರು ಜಿಲ್ಲೆಯ ಸಿದ್ದರಾಮನಹುಂಡಿ ಅನ್ನುವ ಸಣ್ಣ ಊರಿನಿಂದ ವಕೀಲಿ ವೃತ್ತಿಯಿಂದ ಶುರು ಮಾಡ್ಕೊಂಡು ಲೋಕದಳ ಅಂತೆ, ಜನತಾದಳ ಅಂತೆ, ಅದಾದಮೇಲೆ ABPJD, ಅದಾದಮೇಲೆ ಕಾಂಗ್ರೆಸ್ಸಿಗೆ ಬಂದ ನಂತರ ಮುಖ್ಯಮಂತ್ರಿ, 2007ರಿಂದ ಇಲ್ಲಿಯ ತನಕ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಶಾಸಕಾಂಗ ಪಕ್ಷದ ನಾಯಕರು. ಏನು ಕಡಿಮೆ ಸಾಧನೆ ಅಲ್ಲ. ಸಿದ್ದರಾಮಯ್ಯನವರು ಇದನ್ನು ಮನಸ್ಸು ಮಾಡಿದರೆ ಹೆಂಗೆಲ್ಲ ಸೆಲೆಬ್ರೇಟ್ ಮಾಡಬಹುದಾಗಿತ್ತು. ದೊಡ್ಡ ಸಮಾವೇಶ, ಲಕ್ಷಾಂತರ ಜನ ಸೇರಿಸಿ, ಯೋಜನೆಗಳನ್ನು ಘೋಷಣೆ ಮಾಡಿ, ಇವತ್ತಿನ ದಿನ ನೆನಪಿಟ್ಟುಕೊಳ್ಳುವಂಥದ್ದು ಏನನ್ನೋ ಮಾಡಿ, ಏನೂ ಮಾಡಲಿಲ್ಲ. ಯಥಾ ಪ್ರಕಾರದ ದಿನ ಅನ್ನುವಂತೆ ಸಿದ್ದರಾಮಯ್ಯನವರಿದ್ದರು. ಯಥಾ ಪ್ರಕಾರದ ದಿನ ಅನ್ನುವಂತೆ. ಯಾಕೆ ಅಂತ ನಾವು ವಿಚಾರ ಮಾಡಿದ್ವಿ. ಸಂಜೆ 5 ಗಂಟೆಗೆ ಡಿಸ್ಕಸ್ ಕೂಡ ಮಾಡಿದ್ವಿ ಅದನ್ನು. ಏನಾಗ್ತಿತ್ತು, ಒಂದು ದೊಡ್ಡದೊಂದು ಕಾರ್ಯಕ್ರಮ ಮಾಡಿದರೆ ಅಂತ. ಅಧಿಕಾರ ಹಸ್ತಾಂತರ, ನಾಯಕತ್ವ ಬದಲಾವಣೆಯ ಚರ್ಚೆಗಳು ನಡೀತಾ ಇರುವ ಇವತ್ತಿನ ದಿನಮಾನದಲ್ಲಿ ಅಂಥದ್ದೊಂದು ಕಾರ್ಯಕ್ರಮ ಮಾಡಿದರೆ ಅದು ಸಿದ್ದರಾಮಯ್ಯನವರ ಬೀಳ್ಕೊಡುಗೆ ಸಮಾರಂಭ ಅನ್ನುವ ರೀತಿಯಲ್ಲಿ ಬಿಂಬಿತವಾಗುವ ಅಪಾಯ ಇತ್ತು. ಆ ಕಾರಣಕ್ಕೆ ಒಂದು ಕಾನ್ಷಿಯಸ್ ಕಾಲ್ ತೆಗೆದುಕೊಂಡಿದ್ದಾರೆ ಅಂತ ಅನಿಸುತ್ತೆ. ಯಾವುದೇ ವಿಶೇಷ ಆಚರಣೆಗಳಿಲ್ಲ ಅಂತ. ಈಗ ಬಜೆಟ್ನ ತಯಾರಿ ಶುರು ಮಾಡ್ಕೋತಾರೆ. ಹಾಗಾದರೆ ನಾಯಕತ್ವ ಬದಲಾವಣೆ, ಅಧಿಕಾರ ಹಸ್ತಾಂತರ, ಹೈಕಮಾಂಡ್ ಕರೆದು ಏನು ಹೇಳಿಲ್ಲ. ಹೈಕಮಾಂಡೇ ಕರೆದು ಹೇಳಿಲ್ಲ ಅಂದರೆ ಇವ್ರು ಯಾಕೆ ಮ್ಯಾಲೆ ಬಿದ್ದು ನಾನು ಬಜೆಟ್ ತಯಾರಿ ಶುರು ಮಾಡ್ಕೊಳ್ಳ ಬೇಡವಾ ಅಂತ ಕೇಳೋದಕ್ಕೆ ಹೋಗ್ತಾರೆ. ಆದರೂ 10ನೇ ತಾರೀಕೇನೋ ರಾಹುಲ್ ಗಾಂಧಿ ಅವರ ಟೈಮ್ ಕೇಳಿದಾರಂತೆ, ಟೈಮ್ ಸಿಕ್ಕರೆ ಡೆಲ್ಲಿಗೆ ಹೋಗಿ ಬರ್ತಾರಂತೆ. ಇವತ್ತಿನ ಸುದ್ದಿ ಇದೆ ಅದು. ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಮಾತಾಡಿದರು ಮೈಸೂರಿನಲ್ಲಿ. ಕೇಳಿಸ್ಕೊಳ್ಳಿ ಒಮ್ಮೆ. ಮತ್ತೆ ಅದು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ನವರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಿಶ್ವಾಸ ಇದೆ. ವಿಶ್ವಾಸ ಇಲ್ಲದವ್ರು ಚೀಫ್ ಮಿನಿಸ್ಟರ್ ಹೆಂಗೆ? ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ಮತ್ತೆ ಅದು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಪೂರ್ಣಾವಧಿ ಮುಖ್ಯಮಂತ್ರಿ ಆಗುವ ವಿಶ್ವಾಸವನ್ನು ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯನವರು ಹಿಂಗಂದ್ರು ಅಂತ ಅಂದಿದ್ದಕ್ಕೆ ಐ ವಿಶ್ ಹಿಮ್ ಗುಡ್ ಲಕ್ ಅಂದರು DK ಶಿವಕುಮಾರ್ ಅವರು. ಐ ವಿಶ್ ಹಿಮ್ ಗುಡ್ ಲಕ್, ಒಳ್ಳೇದಾಗಲಿ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ಪೂರ್ಣಾವಧಿವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಮತ್ತೆ ಹೇಳಿದ್ದಾರೆ ಸರ್ ಮೈಸೂರಲ್ಲಿ. ಈಗ ಒಳ್ಳೇದಾಗಲಿ, ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್, ಗುಡ್ ಲಕ್. ಅಲ್ಲ ಸರ್, ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಅವ್ರಿಗೆ ಹೇಳಿಕೆ ಮತ್ತೆ ಗೊಂದಲ ಆಗೋದಿಲ್ವಾ ಅಂತ. ನೀವು ಗೊಂದಲ ಮಾಡ್ಕೊಳ್ತಾ ಇದ್ದೀರಿ. ನಮ್ಗೆ ಯಾರಿಗೂ ಗೊಂದಲ ಇಲ್ಲ, ನಿಮ್ಗೆ ಗೊಂದಲ ಇದೆ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್, ಗುಡ್ ಲಕ್. ಸರ್, ಇದು ಪೂರ್ಣಾವಧಿವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಹೇಳಿದ್ದೀನಲ್ಲ, ನಿನ್ನೆ ಹೇಳಿದ್ದೀನಲ್ರಿ. ಯಶಸ್ಸಾಗಲಿ, ಭಗವಂತ ಒಳ್ಳೇದು ಮಾಡಲಿ, ಹೆಚ್ಚಿಗೆ ಆರೋಗ್ಯ ಸಿಕ್ಕಲಿ, ಇನ್ನು ಹೆಚ್ಚಿಗೆ ಜನರ ಸೇವೆ ಮಾಡೋಂಥ ಅವಕಾಶ ಭಗವಂತ ಕೊಡಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಹೇಳಿದ್ದೀನಲ್ಲ, ನಿನ್ನೆ ಹೇಳಿದ್ದೀನಲ್ರಿ. ಯಶಸ್ಸಾಗಲಿ.
ಸರ್ಕಾರ ಸೆಲೆಬ್ರೇಟ್ ಮಾಡದೇ ಇದ್ರೇನಂತೆ, ಪಕ್ಷ ಸೆಲೆಬ್ರೇಟ್ ಮಾಡದೇ ಇದ್ರೇನಂತೆ, ಸಿದ್ದರಾಮಯ್ಯನವರ ಅಭಿಮಾನಿಗಳು ಅನೇಕ ಕಡೆಗಳಲ್ಲಿ ತಮಗೆ ತಿಳಿದ ರೀತಿಯಲ್ಲಿ ಈ ದಿನವನ್ನು ಸೆಲೆಬ್ರೇಟ್ ಮಾಡಿದ್ರು. ನಾಟಿ ಕೋಳಿ ಊಟ ಹಾಕಿದ್ರು ನೆಲಮಂಗಲದಲ್ಲಿ. ಶಿವಮೊಗ್ಗದಲ್ಲಿ ಬಿರಿಯಾನಿ ಹಂಚಲಾಯಿತು. ಮೈಸೂರಿನಲ್ಲಿ ಬಾಡೂಟ ಕಾರ್ಯಕ್ರಮ ಆಯಿತು. ಬೀದರ್ನಲ್ಲಿ ಸಿದ್ದರಾಮಯ್ಯನವರ ಫ್ಲೆಕ್ಸ್ ಹಿಡಿದು ಮೆರವಣಿಗೆ ಮಾಡಿದ್ರು. ಟೇಕ್ ಅ ಲುಕ್, ನೋಡಿ ಒಂದ್ಸಲ. ಉಳಿದಂತೆ ಕಾಂಗ್ರೆಸ್ ನಾಯಕರುಗಳ ಹೇಳಿಕೆಗಳು ಸುಮಾರಿದ್ದಾವೆ. ಸಿದ್ದರಾಮಯ್ಯನವರ ಬಣದವರು ಹೇಳ್ತಾರೆ, ಅದ್ಭುತವಾದ ಆಡಳಿತವನ್ನು ಕೊಟ್ಟಿದ್ದಾರೆ, ಇಂಥ ನಾಯಕರು ಸಿಕ್ಕಿದ್ದು ಪುಣ್ಯ, 2028 ತನಕ ಅವರೇ ಮುಖ್ಯಮಂತ್ರಿ ಅಂತ ಅವರ ಬೆಂಬಲಿಗರು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಬಣದವರು ಸಿದ್ದರಾಮಯ್ಯನವರಿಗೆ ಅಭಿನಂದನೆಗಳು, ಆಯ್ತು ಇನ್ನು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡೋದಕ್ಕೆ ಅವರು ಸ್ಥಾನದಿಂದ ಕೆಳಗಿಳಿಲಿ ಅಂತ ಡಿ ಕೆ ಶಿವಕುಮಾರ್ ಬಣದವರು ಹೇಳಿದ್ದಾರೆ. ಅವನು ಬೆಳಗ್ಗೆ ನೋಡ್ತಾನೇ ಇದ್ದೀರಿ. ಇನ್ನು ವಿಪಕ್ಷಗಳವರು ಅವರು ಎಷ್ಟು ದಿವಸ ಮುಖ್ಯಮಂತ್ರಿ ಆಗಿದ್ರು ಅನ್ನೋದು ಮುಖ್ಯ ಅಲ್ಲ, ಮುಖ್ಯಮಂತ್ರಿಯಾಗಿ ಏನು ಕೆಲಸ ಮಾಡಿದ್ರು ಅನ್ನೋದು ಮುಖ್ಯ ಅಂತಿದ್ದಾರೆ. ಸಹಜ, ನಿರೀಕ್ಷಿತ. ಅದು ಕರ್ನಾಟಕ BJPಯ ಟ್ವೀಟ್ ಇದು. 7 ವರ್ಷ 240 ದಿನದಲ್ಲಿ ರಾಜ್ಯ ದಿವಾಳಿ ಮಾಡಿದ ಜನವಿರೋಧಿ CM ಇವರು. ಮುಡಾ ಹಗರಣದಲ್ಲಿ ಕೋಟಿ ಲೂಟಿ ಮಾಡಿದ್ರು, ಭ್ರಷ್ಟಾಚಾರ ಮಿತಿ ಮೀರಿದೆ, ಸಾಲದ ಹೊರೆ ಆಗಿದೆ, ಅಭಿವೃದ್ಧಿ ನಿಂತು ಹೋಗಿದೆ, ನೇಮಕಾತಿಗಳು ನಡೀತಾ ಇಲ್ಲ, ರಾಜ್ಯ ಗೂಂಡಾ ರಾಜ್ಯ ಆಗಿದೆ, ಮಹಿಳೆಯರ ಮೇಲೆ ದೌರ್ಜನ್ಯ ಹೆಚ್ಚಿದೆ ಇತ್ಯಾದಿ. ಒಂದು ರೀತಿ ಚಾರ್ಜ್ ಶೀಟ್ ರೀತಿಯಲ್ಲಿ ಕರ್ನಾಟಕ BJP ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಿಂದ ಟ್ವೀಟ್ ಮಾಡಲಾಯಿತು. ಇನ್ನು ಜಾತ್ಯತೀತ ಜನತಾದಳದವರು JDSನವರು ಸುದೀರ್ಘ CM ಎಂದು ದಾಖಲೆ ಮಾಡಿರುವ ಸಿದ್ದರಾಮಯ್ಯನವರಿಂದ ದುರಾಡಳಿತ ನಡೆದಿದೆ, ರಾಜ್ಯದಲ್ಲಿ ಅತಿ ಹೆಚ್ಚು ಕೋಮುಗಲಭೆ ಹಿಂಸಾಚಾರಗಳಾಗಿದ್ದಾವೆ, ಅತಿ ಹೆಚ್ಚು ರೈತರ ಆತ್ಮಹತ್ಯೆ ಆಗಿದೆ, ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಆಗಿದೆ, ಕಾಂಗ್ರೆಸ್ ಶಾಸಕರುಗಳು ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲಿಗೆ ಹೋಗಿದ್ದಾರೆ ಇತ್ಯಾದಿ ಅವರು ಟ್ವೀಟ್ ಮಾಡಿದ್ದಾರೆ. ವಿಪಕ್ಷದ ನಾಯಕರುಗಳ ಹೇಳಿಕೆಗಳು ಕೂಡ ಇದ್ದಾವೆ. ಅದು ಬೇಡ ಈಗ, ಯಾಕಂದರೆ ಬೆಳಗಿನ ನೋಡಿರ್ತೀರಿ ಆ ಹೇಳಿಕೆಗಳನ್ನು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 10ನೇ ತಾರೀಕು ದೆಹಲಿಗೆ ಹೋಗಬಹುದು. ಟೈಮ್ ಕೇಳಿದಾರಂತೆ ರಾಹುಲ್ ಗಾಂಧಿ ಅವರದ್ದು. ಟೈಮ್ ಸಿಕ್ಕರೆ ಅಪಾಯಿಂಟ್ಮೆಂಟ್ ಸಿಕ್ಕರೆ ಹೋಗಿ ಬರ್ತಾರೆ. ಅಲ್ಲಿಂದ ಬಂದ ನಂತರ ಬಜೆಟ್ ಪ್ರಿಪರೇಷನ್ ಮೀಟಿಂಗ್ಗಳನ್ನು ಶುರು ಮಾಡ್ತಾರೆ. ಅದರಲ್ಲೇನು, ಮುಖ್ಯಮಂತ್ರಿ ಆಗಿದ್ದಾರೆ, ಹಣಕಾಸು ಇಲಾಖೆ ಅವ್ರ ಕೈಯಲ್ಲಿದೆ, 16 ಬಜೆಟ್ಗಳನ್ನು ಮಂಡಿಸಿದ್ದಾರೆ, 17ನೇ ಬಜೆಟನ್ನು ಮಂಡಿಸುವುದಕ್ಕೆ ತಯಾರಿಯನ್ನು ಶುರು ಮಾಡ್ತಾರೆ. ನಾಯಕತ್ವ ಬದಲಾವಣೆಯ ಬಗ್ಗೆ ಆಗಲಿ, ಅಧಿಕಾರ ಹಸ್ತಾಂತರದ ಬಗ್ಗೆ ಆಗಲಿ ಯಾರೂ ಏನೂ ಕರೆದು ಹೇಳಿಲ್ಲ. ಹಂಗಿದ್ದಾಗ ಇವ್ರು ಯಾಕೆ ಮೇಲೆ ಬಿದ್ದು ನಾ ಬಜೆಟ್ ಮಾಡಲಾ ಬೇಡವಾ ಅಂತ ಕೇಳೋದಕ್ಕೆ ಹೋಗ್ತಾರೆ? ರೆಗ್ಯುಲರ್ ಪ್ರಾಸೆಸ್ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ. ಅದನ್ನು ಶುರು ಮಾಡಿದ ನಂತರವೂ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಶಿವಕುಮಾರ್ ಬಣದವರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದು ಕುತೂಹಲ. ಇಕ್ಬಾಲ್ ಹುಸೇನ್, ರಾಮನಗರದ ಶಾಸಕರು, ಡಿ ಕೆ ಶಿವಕುಮಾರ್ ಪ್ರಬಲ ಬೆಂಬಲಿಗ, ಅವ್ರು ಹೇಳಿದ್ರು ಜನವರಿ 6 ಮತ್ತು ಜನವರಿ 9 2 ಡೇಟ್ ಹೇಳಿದ್ದೆ ನಾನು. ಜನವರಿ 6 ಒಂದು ಕಳೆದು ಹೋಯಿತು, 9ನೇ ತಾರೀಕಿನ ತನಕ ದಾರಿ ಕಾಯಿರಿ ಅಂತಾರೆ ಅವರು. 9ನೇ ತಾರೀಖಿಗಾದರೂ ಬದಲಾವಣೆಯಾಗುವ ಹೋಪ್ನಲ್ಲಿ ಇಕ್ಬಾಲ್ ಹುಸೇನ್ ಅವರಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಬಜೆಟ್ ಪ್ರಿಪರೇಷನ್ ಮೀಟಿಂಗ್ಗಳನ್ನು ಶುರು ಮಾಡುವ ಸಾಧ್ಯತೆ ಇದೆ. ರಾಯರೆಡ್ಡಿ ಅವರು ಹೇಳಿದ್ರು, ಮಧ್ಯಾಹ್ನನೇ ಹೇಳಿದ್ರು, ಅವರು ಸಂಜೆ 4 ಗಂಟೆಗೆ ಬಜೆಟ್ ಡಿಸ್ಕಷನಿಗೆ CM ಬರೋದಕ್ಕೆ ಹೇಳಿದ್ದಾರೆ ಅಂತ. ಅಲ್ಲಿಗೆ ಒಳಗೆ ಮೀಟಿಂಗ್ಗಳು ಶುರುವಾಗಿದ್ದಾವೆ ಅಂತ. ಹಣಕಾಸು ಇಲಾಖೆ ಅವರ ಹತ್ರ ಇದೆ. ಅಫ್ಕೋರ್ಸ್ ಹಣಕಾಸು ಇಲಾಖೆಯದ್ದವರೇ ಬಜೆಟ್ ಮಾಡೋದು. ಹಣಕಾಸು ಇಲಾಖೆ ಎಲ್ಲ ಇಲಾಖೆಗಳಿಗೆ ಪತ್ರ ಬರೆದು 3 ತ್ರೈಮಾಸಿಕಗಳ ಪ್ರಗತಿಯ ವರದಿಯನ್ನು ಕೇಳಿದ್ದಾರೆ. ಏನೇನಾಗಿದೆ ಲಾಸ್ಟ್ ಬಜೆಟ್ನಿಂದ ಈ ಬಜೆಟ್ ತನಕ ವಿವರಗಳನ್ನು ಕೊಡಿ ಅಂತ. ಆ ವಿವರಗಳನ್ನು ಕೇಳಿದ್ರು. ಅದರ ಅರ್ಥ ಅಧಿಕಾರಿಗಳ ಮಟ್ಟದಲ್ಲಿ ಬಜೆಟ್ ಪ್ರಿಪರೇಷನ್ ಶುರುವಾಯಿತು ಅಂತ. ಮಾರ್ಚ್ 2nd ವೀಕ್ನಲ್ಲಿ ಬಜೆಟ್ ಬರುತ್ತೆ. ಫೆಬ್ರವರಿ 1 ಸೆಂಟ್ರಲ್ ಬಜೆಟ್ಟು, ಮಾರ್ಚ್ 1st ವೀಕ್ ಅಥವಾ 2nd ವೀಕ್ನಲ್ಲಿ ಸ್ಟೇಟ್ ಬಜೆಟ್ ಬರುತ್ತೆ. ಬಜೆಟ್ ಪ್ರಿಪರೇಷನ್ ಶುರುವಾದ ನಂತರ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಶಿವಕುಮಾರ್ ಬಣದವರು ಸುಮ್ಮನೆ ಕೂತ್ಕೊಂಡಿರ್ತಾರಾ ಅಥವಾ ಚಟುವಟಿಕೆಗಳನ್ನು ಶುರು ಮಾಡ್ತಾರಾ ಅನ್ನುವಂಥದ್ದು ಸದ್ಯಕ್ಕಿರುವ ಕುತೂಹಲ. ಕ್ವಿಕ್ಕಾಗಿ ಬಳ್ಳಾರಿದೊಂದು ಅಪ್ಡೇಟ್ ನೋಡ್ಬಿಡೋಣ. ಜನವರಿ 1ನೇ ತಾರೀಕು 2026 ಹೊಸ ವರ್ಷದ ಮೊದಲ ದಿನ ನಡೆದಂಥ ಗಲಭೆ
ಕಾಂಗ್ರೆಸ್ ನಾಯಕನ ಗನ್ಮ್ಯಾನ್ನ ಗನ್ನಿಂದ ಕಾಂಗ್ರೆಸ್ ಕಾರ್ಯಕರ್ತನ ಬಲಿ ತೆಗೆದುಕೊಂಡಿತು. ಈಗದು ಜೋರು ರಾಜಕೀಯ ಜಿದ್ದಾಜಿದ್ದಿ. ರಾಜಶೇಖರ ಅನ್ನುವಂಥ 28 ವರ್ಷದ ಕಾಂಗ್ರೆಸ್ ಕಾರ್ಯಕರ್ತ ಗುಂಡು ತಿಂದು ಸತ್ತೋದ. ಆತನ ಪೋಸ್ಟ್ ಮಾರ್ಟಮ್ 2 ಸಲ ಮಾಡಲಾಯಿತು. ಮೊದಲನೇ ಪೋಸ್ಟ್ ಮಾರ್ಟಮ್ನಲ್ಲಿ ಗುಂಡೆ ಹೊರಗೆ ತೆಗೆದಿರಲಿಲ್ಲ ಅಂತ ಕುಮಾರಸ್ವಾಮಿ ಅವರು ನಿನ್ನೆ ಗಂಭೀರ ಆರೋಪ ಮಾಡಿದ್ರು. ಇವತ್ತು ಶ್ರೀರಾಮುಲು ಅವರು ಹೇಳ್ತಾ ಇದ್ದಾರೆ, ಆತನ ಹೆಣ ಹೂಳೋದಕ್ಕೆ ತಯಾರಿ ನಡೆದಿತ್ತು. ಆತನ ಹೆಣ ಹೂಳೋದಕ್ಕೆ, ರಾಜಶೇಖರ್ನ ಹೆಣ ಹೂಳೋದಕ್ಕೆ ತಯಾರಿ ನಡೆದಿತ್ತು. ಸಾರಿ, ಇಂಟ್ರಡಕ್ಷನ್ನಲ್ಲಿ ರಾಜಶೇಖರ್ನ ತಂದೆ ಗುಂಡಿ ತೋಡಿಸಿದ್ರು ಅಂತ ಹೇಳಿದೆ ನಾನು. ಅಪ್ಡೇಟ್ ಬರ್ತಾ ಇದೆ, ರಾಜಶೇಖರ್ ತಂದೆ ಅಲ್ಲ, ತಂದೆ ತೀರ್ ಹೋಗಿದ್ದಾರೆ, ಆತನ ಕುಟುಂಬಸ್ಥರು. ಹಿ ಬಿಲಾಂಗ್ಸ್ ಟು ರೆಡ್ಡಿ ಕಮ್ಯುನಿಟಿ ಅಂತೆ. ರೆಡ್ಡಿ ಕಮ್ಯುನಿಟಿಯ ಏನು ಧಾರ್ಮಿಕ ವಿಧಿವಿಧಾನಗಳ ಪೈಕಿ ಮೃತಪಟ್ಟವರನ್ನು ಹೂಳ್ತಾರಂತೆ. ರಾಜಶೇಖರನ ಶವವನ್ನು ಕೂಡ ಹೂಳುವುದಕ್ಕೆ ತಯಾರಿ ನಡೆದಿತ್ತು, ಗುಂಡಿ ತೋಡಿಸಲಾಗಿತ್ತು. ಕಾಂಗ್ರೆಸ್ ನಾಯಕರುಗಳು ಆತನ ಮನೆಗೆ ಹೋಗಿ ಸಂಬಂಧಿಕರನ್ನು ಪ್ರೆಷರೈಸ್ ಮಾಡಿ ಹೆಣನ ಸುಡಿಸಿದ್ರು. ಯಾಕೆ? ನಾಳೆ ದಿವಸ ಇನ್ನೇನೋ ವಿವಾದಗಳಾಗಿ ಹೆಣನ ಎಕ್ಸ್ಯೂಮ್ ಮಾಡಿ ಮತ್ತೆ ಅಗದು ಪೋಸ್ಟ್ ಮಾರ್ಟಮ್ ಮಾಡಿ ಅನ್ನೋ ಸಿಚುವೇಶನ್ನೇ ಬರಬಾರ್ದು, ಸುಟ್ಟು ಬಿಟ್ಟರೆ ಮುಗಿದು ಹೋಗುತ್ತೆ ಅಂತ ಸುಡಿಸಲಾಯಿತು ಆತನ ಹೆಣವನ್ನು ಅಂತ ಶ್ರೀರಾಮುಲು ಬಹಳ ಗಂಭೀರವಾದ ಆರೋಪ ಮಾಡಿದ್ದಾರೆ. ಕೇಳಿಸ್ಕೊಳ್ಳಿ ಒಂದ್ಸಲ. ನಾನು ಕೇಳ್ತೀನಿ, ಒಬ್ಬ ಮನುಷ್ಯದು ಅಂತ್ಯ ಸಂಸ್ಕಾರ, ರಾಜಶೇಖರ್ ರೆಡ್ಡಿ ಅವ್ರದ್ದು ಅಂತ್ಯ ಸಂಸ್ಕಾರ ಹೆಂಗ್ ಮಾಡಬೇಕು? ರಾಜಶೇಖರ್ ರೆಡ್ಡಿ ತಂದೆ ಬಂದು ಸುರೇಂದ್ರ ರೆಡ್ಡಿ, ಅವರು ಫಸ್ಟ್ ಕುಣಿ ತೆಗಿತಾರ. ಅವ್ರ ಸಂಪ್ರದಾಯ ಪ್ರಕಾರ ಮಣ್ಣಲ್ಲಿ ಉಣಿಕ್ಬೇಕು. ಅವರು ಹೆಣ್ಮಕ್ಳು ಅವ್ರ ತಾಯಿಯಂದ್ರೆಲ್ಲರೂ ಕೂಡ ಗೋಳ ಹಾಕೊಂತಾರೆ. ಏನಂದೇಳಿ, ನಮ್ಮ ತಂದೆಯವ್ರನ್ನ ಉಣಿಕಿದ್ವಿ, ನಾವು ಉಣಿಕ್ತೀವಿ ಅಂದ್ರಿಗಿನ ಇದೇ ರವಿಕುಮಾರ್ ಏನು ಅಡಿಷನಲ್ SP ಸಾಬ್ರಿದ್ದಾರೋ ಅವ್ರಿಗೆ ಬೆದರಿಸಿ ಸುಟ್ಟು ಬಿಟ್ಟಾರ, ಏನ್ ಸಿಗಬಾರ್ದು ಅಂತೇಳಿ. ಅವ್ರ ತಂದೆಯವ್ರನ್ನ ಭೂಮಿಯಲ್ಲಿಟ್ಟು ದಾನ ಮಾಡ್ತಾರ. ಈ ಹುಡುಗನ ಪೊಲೀಸರು ರವಿಕುಮಾರ್ ಅವರು ಅವ್ರಿಗೆ ಹೇಳಿ ಬೆದರಿಸಿ, ಇಲ್ಲ ನನ್ನ ನೀವು ಸುಳ್ಳೇಬೇಕಂದೇಳಿ ಸುಡ್ಸ್ಯಾರ. ಯಾವ ಕಾರಣಕ್ಕಂದ್ರೆ ಮುಚ್ಚಾಕಬೇಕಂದೇಳಿ ಅವ್ರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ರವಿಕುಮಾರ್ ಒತ್ತಾಯವನ್ನು ಮಾಡಿದ್ರು, ಅಡಿಷನಲ್ SP ಸಾಬ್ರು ನಮಗೆ ಫೋರ್ಸ್ ಮಾಡಿದ್ರು. ನಾನು ಹೇಳ್ತೀನಿ, ಅವರಲ್ಲಿ ಕೇವಲ ಒಂದೇ ಬುಲೆಟ್ ಇತ್ತ, ಇನ್ನು ಬಹಳಷ್ಟು ಬುಲೆಟ್ಗಳು ಅವ್ರ ದೇಹದಲ್ಲಿ ಹೋಗಿದಾವ. 5 ಬುಲೆಟ್ ಸುಟ್ಟು ಬಿಡಕ್ಕಂತ ಏನು ಅವ್ರ ತಂದೆಯವರೆಲ್ಲ ಕೂಡ ಅವ್ರ ಅಕ್ಕಂದರೆಲ್ಲ ಕೂಡ ಅವ್ರ ಕುಟುಂಬದ ಹೆಸರೆಲ್ಲ ಕೂಡ ಕೇಳ್ಕೊಂಡ್ರಂತ್ರಿ ಪಾಪ. ಈ ಹುಡುಗನ ಪೊಲೀಸರು ರವಿಕುಮಾರ್ ಅವರು ಅವ್ರಿಗೆ ಹೇಳಿ ಬೆದರಿಸಿ, ಇಲ್ಲ ನನ್ನ ನೀವು ಸುಳ್ಳೇಬೇಕಂದೇಳಿ ಸುಡ್ಸ್ಯಾರ. ಯಾವ ಕಾರಣಕ್ಕಂದ್ರೆ ಮುಚ್ಚಾಕಬೇಕಂದೇಳಿ ಅಂದ್ರೆ ರಿಎಕ್ಸಾಮಿನ್ ಅಂದ್ರೆ ಕೇವಲ ಒಂದೇ ಬುಲೆಟ್ ಹೋಗಿಲ್ಲ ಅಣ್ಣ, ಒಂದೇ ಬುಲೆಟ್ ಹೋಗಿಲ್ಲ, ಸಾಕಷ್ಟು ಬುಲೆಟ್ಗಳು ಹೋಗಿದವ್ರೆ ಅವ್ರ ದೇಹದಲ್ಲಿ. ಯಾರು ನೀವೆಲ್ಲ ಕೂಡ ಹೆಂಗ್ ಫೋರ್ಸು ಸರ್ಪಗಾವಲು ಹಾಕಿ, ಈ ಮಾನವ ಸರ್ಪಳಿ ಹಾಕಿ ನೀವು ಹೆಂಗ ಆ ಬಾಡಿಯನ್ನು ತಗೊಂಡೋಗಿ ನಮ್ಮ ರಾಜಕೀಯ ಭವಿಷ್ಯ ಅಂತ್ಯ ಮಾಡಬೇಕು ಅನ್ನೋಂಥ ಕಾರಣದಿಂದ ಒಬ್ಬ ಅಮಾಯಕನ ಹತ್ಯೆ ಮಾಡಿದ್ದಾರೆ. ಇವರು ಕೊಲೆಗಡಕರು, ಈ ಕಾಂಗ್ರೆಸ್ಸಿನ ಕೊಲೆಗಡಕ ಸರ್ಕಾರ ಇದು. ಶ್ರೀರಾಮುಲು ಅವರು ಹೇಳುವ ಹಾಗೆ ರಾಜಶೇಖರ್ನ ಕುಟುಂಬಸ್ಥರನ್ನೆಲ್ಲ ನೆಲದಲ್ಲಿ ಹೂಳುವ ಮೂಲಕ, ಕುಟುಂಬಸ್ಥರು ಅಂದರೆ ತಂದೆ ಮತ್ತು ಇತರೆ ಹಿರಿಯರು ಯಾರ್ಯಾರು ಮೃತಪಟ್ಟಿರ್ತಾರಲ್ಲ, ಹೂಳುವ ಮೂಲಕ ಶವ ಸಂಸ್ಕಾರ ಮಾಡಿ ರಾಜಶೇಖರ ಶವವನ್ನು ಸುಡಿಸಲಾಗಿದ್ದರೆ ಗಂಭೀರವಾಗಿ ಯೋಚನೆ ಮಾಡಬೇಕಾದ ವಿಷಯ ಇದು. ನಾಟ್ ಅ ಸ್ಮಾಲ್ ಥಿಂಗ್. ಕಾಂಗ್ರೆಸ್ ನಾಯಕರುಗಳು ಅವ್ರ ಮನೆಗೆ ಹೋಗಿ ಒತ್ತಾಯ ಹಾಕಿದ್ರು ಅಂತ ಶ್ರೀರಾಮುಲು ಆರೋಪ ಮಾಡಿದ್ದಾರೆ. ಅಂದೆ ಪೊಲೀಸ್ ಅಧಿಕಾರಿಗಳ ಮೇಲೆ ಅವ್ರ ಅಲಿಗೇಷನ್ ಇರೋದು, ಪೊಲೀಸ್ ಅಧಿಕಾರಿಗಳ ಮೇಲೆ. ASP ರವಿಕುಮಾರ್ ಆ್ಯಂಡ್ ಅದರ್ಸ್ ಅಂತ ಹೇಳ್ತಾರೆ, ಅವ್ರ ಹೆಸರು ತಗೊಂಡು ಹೇಳ್ತಾರೆ. ಇವರೇ ಪ್ರೆಷರೈಸ್ ಮಾಡಿ ಸುಡಿಸಿದ್ರು ಶವವನ್ನು ಅಂತ. ಈ ಮಧ್ಯೆ ಎರಡೆರಡು ಸಲ ಪೋಸ್ಟ್ ಮಾರ್ಟಮ್ ಮಾಡಲಾಗಿತ್ತು ಅನ್ನುವ ಆರೋಪಕ್ಕೆ ಗಂಗಾಧರ ಗೌಡ ಬಿಮ್ಸ್ ನಿರ್ದೇಶಕರ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. 2 ಸಲ ಆಗಿಲ್ಲ ಅಂತ. ಅದಾದಮೇಲೆ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಬಿಮ್ಸ್ ನಿರ್ದೇಶಕರ ಮಂಪರು ಪರೀಕ್ಷೆ ಮಾಡಿಸಿ ಸತ್ಯ ಗೊತ್ತಾಗತ್ತೆ ಅಂತ. ಫಸ್ಟ್ ಇದು ಕೇಳಿ, ಡಾಕ್ಟರ್ ಗಂಗಾಧರ ಗೌಡ ಬಿಮ್ಸ್ನ ನಿರ್ದೇಶಕರು. 2 ಸಲ ಮಾಡಿಲ್ಲ, ದೇಹದೊಳಗೆ ಬುಲೆಟ್ ಛಿದ್ರ ಆಗಿತ್ತು, ಪರಿಶೀಲನೆ ಮಾಡಿದ್ದೀವಿ, 9 ತುಂಡುಗಳನ್ನು ಹೊರಗೆ ತೆಗೆದಿದ್ದೀವಿ ಅಂದ್ರೆ ಅವ್ರು. ಕೇಳಿಸ್ಕೊಳ್ಳಿ. 2 ಬಾರಿ ಆಗಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡಿದ್ದು ಪೋಸ್ಟ್ ಮಾರ್ಟಮು, 8 ಗಂಟೆಗೆ ಮುಗಿದಿದೆ. ಪೆಲೆಟ್ಸ್ ಎಲ್ಲ ಹುಡ್ಕೋದಕ್ಕೆ ಸ್ವಲ್ಪ ಟೈಮ್ ಆಗಿದೆ. 2 ಸರಿ ಮಾಡಿಲ್ಲ, ಒಂದೇ ಸರಿ ಮಾಡಿರೋದು. ಟೈಮ್ ಡ್ಯೂರೇಷನ್ ಜಾಸ್ತಿ ಆಗಿದೆ. ಸ್ಪ್ರೆಡ್ ಆಗಿದೆ. ಆಮೇಲೆ 9 ಪೆಲೆಟ್ಸ್ ಸಿಕ್ಕಿದೆ. ಇದರಲ್ಲಿ ಸೀಸದಲ್ಲಿ ಏನು ಒಳಗಡೆ ಏನು ಇರಲಿಲ್ಲ, ಎಲ್ಲ ಹೊರಗಡೆನೇ ಇತ್ತು. ಅದನ್ನ ತೆಗೆಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ. ಒಬ್ಬರು ಇವ್ರು ನಮ್ಮ ಡಾಕ್ಟರ್ ಯೋಗೇಶ್ ಅಂತ ಸಹ ಪ್ರಾಧ್ಯಾಪಕರು, ಬೆಳಗ್ಗೆ ಅವ್ರದ್ದೇ ಡ್ಯೂಟಿಯಲ್ಲಿದ್ದರು, ಅವರು ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ಮತ್ತೆ
ಇನ್ನೂ ಏನಾದರೂ ಉಳ್ಕೊಂಡಿದೆಯಾ ಒಳಗಡೆ ಅಂತೇಳಿ ಡಾಕ್ಟರ್ ಚೈತನ್ಯ ವಿಭಾಗದ ಮುಖ್ಯಸ್ಥರು ನಂತರ ಆಗಮಿಸಿ ಅವರಿಗೆ ಅಸಿಸ್ಟ್ ಮಾಡಿದ್ದಾರೆ. ಮಾಡಿದ ಮೇಲೆ ಎಲ್ಲ ಅದನ್ನ ತೆಗೆದುಬಿಟ್ಟು ಒಂದು ಇದರಲ್ಲಿ FSL ಕಳಿಸಿ. ಬಳ್ಳಾರಿ ಘಟನೆದು ಇನ್ನು ಒಂದು ಅಪ್ಡೇಟ್, ಅದು ಮುಗಿಸ್ಕೊಂಡು ಬೇರೆ ಸುದ್ದಿಗಳಿಗೆ ಹೋಗೋಣ. ಉಪಮುಖ್ಯಮಂತ್ರಿ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಇವತ್ತು ಬಳ್ಳಾರಿಗೆ ಹೋಗಿದ್ದರು. ಉಪಮುಖ್ಯಮಂತ್ರಿಯಾಗಿ ಅನ್ನುವುದಕ್ಕಿಂತ KPCC ಅಧ್ಯಕ್ಷರಾಗಿ ಹೋಗಿದ್ದರು. ಯಾಕಂದರೆ ಪಕ್ಷದ ಕಾರ್ಯಕರ್ತ ಒಬ್ಬನ ಪ್ರಾಣ ಹೋಗಿದೆ, ರಾಜಶೇಖರ. ಆತನಿಗೆ ಚೀಲದಲ್ಲಿ ತುಂಬ್ಕೊಂಡು ಹೋಗಿ 25 ಲಕ್ಷ ರೂಪಾಯಿಗಳನ್ನು ಜಮೀರ್ ಅಹಮ್ಮದ್ ಖಾನ್ ಅವರು ಕೊಟ್ಟಿದ್ದಾರೆ. ಏನು ಕೊಟ್ಟರು ಪ್ರಾಣ ವಾಪಸ್ ಬರೋದಿಲ್ಲ. ಇವತ್ತು ಹೋದರು, ಅವರ ಮನೆಗೆ ಸಾಂತ್ವನ ಹೇಳಿದ್ರು. ಜೊತೆಗೆ ಜಮೀರ್ ಅಹಮ್ಮದ್ ಖಾನ್ ಇದ್ದಾರೆ, ನಾಗೇಂದ್ರ ಇದ್ದಾರೆ, ಆ ಕಡೆ ಭರತ್ ರೆಡ್ಡಿ ಇದ್ದಾರೆ. ರಾಜಶೇಖರನ್ ತಮ್ಮ ಆತ. ಇದಾದ ಮೇಲೆ ಮನೆಗೆ ಬಂದಿದ್ದು, ರಾಜಶೇಖರ್ ಮನೆಗೆ ಬಂದಿದ್ದು. ಇದೊಂದು ಮಾಡಿಕೊಡಿ ಸರ್, ನೀವು ಪುಣ್ಯ ಬರ್ತಿದ್ದು ಸರ್ ನಿಮಗೆ. ಪ್ಲೀಸ್ ಸರ್ ನನಗೆ ಇಬ್ರು ಗಂಡು ಮಕ್ಕಳು ಇಬ್ರು ಹೆಣ್ಮಕ್ಳು ಸರ್. ಇವಾಗ ಆತ ದೊಡ್ಡ ಆತ ಸರ್. ಯಾರ್ಯಾರ್ದು ಉರುವಣಿಗೆಗೆ ಮೆರವಣಿಗೆಗೆ ಒಂದು ಬಡವ್ರ ಮನೆ ಹುಡುಗನ ಪ್ರಾಣ ಹೋಗ್ಬಿಡ್ತು ನೋಡ್ರಿ. ಇವ್ರ ಕಡೆಯವ್ರು ಗುಂಡು ಹೊಡೆದು ಅವ್ರ ಕಡೆಯವ್ರು ಸಾಯೋದು, ಅವ್ರ ಕಡೆಯವ್ರು ಗುಂಡು ಹೊಡೆದು ಇವ್ರ ಕಡೆಯವ್ರು ಸಾಯೋದು ಅರ್ಥನಾರು ಆಗತ್ತಿದು. ಇವ್ರ ಕಡೆಯವ್ರ ಗುಂಡಿಗೆ ಇವ್ರ ಕಡೆಯವರೇ ಸಾಯೋದಂತೆ. ಇದನ್ನು ಒನ್ಸ್ ಅಗೇನ್ ಟ್ರೀಟಿಂಗ್ ದ ಸಿಂಪ್ಟಮ್ಸ್. ಇದು ರಾಜಶೇಖರನಿಗೆ ಆತನ ಕುಟುಂಬದವ್ರಿಗೆ ಏನೋ ಮಾಡಿಕೊಡ್ತೀವಿ ಅಂತ. ಇಂಥ ಘಟನೆಗಳನ್ನು ಶಾಶ್ವತವಾಗಿ ತಡೆಯುವ ಉದ್ದೇಶ ಇದ್ದರೆ ಈ ಪ್ರೈವೇಟ್ ಗನ್ಮ್ಯಾನ್ ಸಿಸ್ಟಮ್ ಏನು ಅನ್ನೋದು ತಿಳ್ಕೊಬೇಕು ಫಸ್ಟ್. ಏನಿದು ಪ್ರೈವೇಟ್ ಗನ್ಮ್ಯಾನ್ ಸಿಸ್ಟಮು? ಪಂಜಾಬ್ನವರಂತೆ, ಹರಿಯಾಣದವರಂತೆ, ಉತ್ತರ ಪ್ರದೇಶದವರು, ಬಿಹಾರದವರು ಹಟ್ಟ ಜನ ಗನ್ಗಳನ್ನು ಇಟ್ಕೊಂಡು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಓಡಾಡೋದಂತೆ. ಅಂಥ ಒಬ್ಬ ಹೊಡೆದ ಗುಂಡಿಗೆ ರಾಜಶೇಖರ್ ಸತ್ತೋದ. ಅಲ್ರಿ, ಒಂದು ವೆಪನ್ ಹ್ಯಾಂಡಲ್ ಮಾಡೋದಕ್ಕೆ ಬರೋದಿಲ್ಲ ಅಂತಂದರೆ ಯಾವ ಸೀಮೆ ಗನ್ಮ್ಯಾನ್ಗಳಿವರು? ಒಂದು ವೆಪನ್ ಹ್ಯಾಂಡಲ್ ಮಾಡೋದಕ್ಕೆ ಬರೋದಿಲ್ಲ ಅಂತಂದರೆ ಗನ್ಮ್ಯಾನ್ಗಳಿಗೆ ವೆಪನ್ಗಳು ಅನ್ನೋದು ದೇ ಆರ್ ದೇರ್ ಎಕ್ಸ್ಟೆಂಡೆಡ್ ಆರ್ಮ್ಸ್. ದೇಹದ ಒಂದು ಅಂಗ ಆದಂಗೆ ಆಗಿಬಿಟ್ಟಿರ್ತವೆ. ಟ್ರಿಗರ್ ಸುಮ್ಮನೆ ಅದನ್ನು ಬಿಡುತ್ತಾ. ಅದು ವಿಚಿತ್ರ ಅನ್ಸುತ್ತಪ್ಪ ಈ ಘಟನೆ ನೋಡಿದ್ರೆ ನನಗೆ. ಇವ್ರಿಗೆಲ್ಲ ಗನ್ಮ್ಯಾನ್ ಅನ್ಬೇಕಾ? ಜನಾರ್ದನ್ ರೆಡ್ಡಿ ಮನೆ ಕಡೆ ಆತ ಫೈರಿಂಗ್ ಮಾಡೋದು ನೋಡಿ. ಇಲ್ಲಿ ಇವು ನೋಡದಿದ್ದೇ ಗುಂಡದು ರಾಜಶೇಖರ್ಗೆ ಬಿದ್ದಿದ್ದು. ಅಧಿಕಾರಿಗಳದೊಂದು ಸಭೆ ಮಾಡಿದ್ರು DK ಶಿವಕುಮಾರ್ ಅವರು. DC ನಾಗೇಂದ್ರ, SP ರಂಜಿತ್ ಕುಮಾರ್, IG ವರ್ತಿಕಾ ಕಟಿಯಾರ್, ಪಾಲಿಕೆ ಆಯುಕ್ತ ಮಂಜುನಾಥ್, ಪಾಲಿಕೆ CEO ಮೊಹಮ್ಮದ್ ಹ್ಯಾರಿಸ್ ಸೇರಿದಂತೆ ಅನೇಕ ಅಧಿಕಾರಿಗಳಿದ್ದರು. ಈ ಮೀಟಿಂಗ್ನಲ್ಲಿ ಭರತ್ ರೆಡ್ಡಿ ಅವ್ರನ್ನೆಲ್ಲ ಕೂಡಿಸ್ಕೊಂಡಿದ್ರ ಅಂತ ಚೆಕ್ ಮಾಡಿದಿಲ್ಲ. ಅವ್ರನ್ನೆಲ್ಲ ಹೊರಗಿಟ್ಟೆ ಮೀಟಿಂಗ್ ಮಾಡಿದ್ದಾರೆ. ಅದೊಂದು ಒಳ್ಳೆಯದು. ಇಲ್ಲದೇ ಇದ್ರೆ ಅಧಿಕಾರಿಗಳ ಮೊರಾಲ್ ಏನಾಗಬೇಕು. ಅದಾದ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ರು. ಒಂದೇ ಸಲ ಪೋಸ್ಟ್ ಮಾರ್ಟಮ್ ಆಗಿದ್ದು ಅಂದರು. ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ಇತ್ತು. ಕುಮಾರಸ್ವಾಮಿ ಅವರಿಗೆ ಜನಾರ್ದನ್ ರೆಡ್ಡಿ ಅವರಿಗೆಲ್ಲ ಸಂಬಂಧ ಹೆಂಗಿತ್ತು ಅನ್ನೋದು ನಮಗೆ ಗೊತ್ತಿಲ್ವಾ ಅಂತೆಲ್ಲ ಮಾತಾಡಿದ್ರು. ಕೇಳಿಸ್ಕೊಳ್ಳಿ ಒಮ್ಮೆ. ಈ ಬಳ್ಳಾರಿ ನಡೆದಂಥ ಘಟನೆ ಇದು ಬಹಳ ನನ್ನ ಮನಸ್ಸಿಗೆ ಬಹಳ ನೋವನ್ನು ಉಂಟು ಮಾಡಿದೆ. ಗುಪ್ತವಾಗಿ ಅಧಿಕಾರಿಗಳ ಹತ್ರ ಮತ್ತು ಸಾರ್ವಜನಿಕರ ಹತ್ರ ಏನೇನು ನಡೀತು ಅಂತ ಹೇಳಿ ವಿಚಾರವನ್ನ ತಿಳಿದಿದ್ದೇವೆ. ಸತ್ಯ ಯಾರು ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ಮುಚ್ಚಿದ್ವಾಗೆ ಈ ಬ್ಯಾನರು ಕಟ್ಟಿದ್ದಾರೆ. ಯಾರ ಮನೇಲೂ ಯಾರು ಬ್ಯಾನರ್ ಕಟ್ಟಿಲ್ಲ. ಸಾರ್ವಜನಿಕರ ಸ್ಥಳಗಳಲ್ಲಿ ಕಟ್ಟಿದ್ದಾರೆ. ಇಲ್ಲ ಯಾರಿಗಾರು ಸಮಾಧಾನ ಇಲ್ಲ ಅಂದಿದ್ರೆ ಕಾಂಗ್ರೆಸ್ ಅವ್ರನ್ನ ಗೆಲ್ಲಿಸ್ಬಿಟ್ಟಿದ್ದಾರೆ, ನೀವು ತೆಗೆದುಬಿಡಿ ಅಂತ ಹೇಳಿದ್ರೆ ಖಂಡಿತ ಅವ್ರು ತೆಗಿತಾ ಇದ್ದಾರೆ. ಅವರೇ ಕೈ ಹಾಕ್ಬಿಟ್ಟು ಅವರ ಮುಖಂಡತ್ವದಲ್ಲೇ ಇದು ಅರ್ದಿದ್ದಾರೆ. ಸರಿನೋ ಇಲ್ಲೋ ಅಂತೇಳಿ ನೀವೇ ಇದನ್ನು ತೀರ್ಮಾನ ಮಾಡಬೇಕು. ಇದನ್ನು ನಾನು ತೀರ್ಮಾನ ಮಾಡೋದಿಲ್ಲ. ನನಗೆ ಅವಶ್ಯಕತೆನೂ ಈ ಸಂದರ್ಭದಲ್ಲಿ ಇಲ್ಲ. ನಾನು ಇಲ್ಲಿ ಯಾರನ್ನೋ ಬಗ್ಗೆ ಇಲ್ಲಿ ಅವೇಳನಕಾರಿಯಾಗಿ ಹೇಳಿ ಯಾರನ್ನೂ ಇಲ್ಲಿ ದೂಷಣೆ ಮಾಡೋಕ್ಕೆ ಇಲ್ಲಿ ಬಂದಿಲ್ಲ. ಇದು ಕಾನೂನು ಕ್ರಮ ಕೈಗೊಳ್ತದೆ.
ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆಗಿತ್ತು ಅಂದರೆ ಅವ್ರಿಗೆ ಅವ್ರ ಗನ್ಮೆನ್ ಅವ್ರನ್ನು ಕೂಡ ಪಾಪ ಅವರು ಕಂಪ್ಲೇಂಟ್ ಕೊಡೋಕ್ಕೆ ಶಕ್ತಿ ಇಲ್ಲ ಅಂದರೆ ನಮ್ಮ ಇವರು ಜನಾರ್ದನ್ ರೆಡ್ಡಿ ಅವ್ರಿಗಾಗಲಿ ಯಾರಿಗಾರಲ್ಲಿ ತೊಂದರೆ ಆಯಿತು ಅಂತಂದರೆ ಆ ಗನ್ಮೆನ್ಗಳು ಕಂಪ್ಲೇಂಟ್ ಕೊಡೋಕ್ಕೆ ಅವಕಾಶ ಇದೆ. ಯಾಕೆಂದ್ರೆ ಅವ್ರು ರಕ್ಷಣೆ ಮಾಡೋಕ್ಕೆ ಇರೋಂಥ ಜನ ಅವರು ಕೂಡ ಏನಾದ್ರು ಒಂದು ಕಂಪ್ಲೇಂಟ್ ಕೊಡೋಕೆ ಕೂಡ ಸರ್ಕಾರದ ಅವರಿಗೆ ರಕ್ಷಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಇಲ್ಲ ಸರ್ ಯಾವುದೂ ಬಂದಿಲ್ಲ ಅಂತ ಹೇಳಿದ್ರು. ಯಾವುದೋ ಒಂದೇನೋ ನನಗೆ ಭಯ ಇದೆ. ಯಾಕೆಂದರೆ ಪಾಪ ಝೆಡ್ ಕ್ಯಾಟಗರಿ ಕೇಳ್ತಾ ಇದ್ರು ಕೆಲವರು. ಝೆಡ್ ಕ್ಯಾಟಗರಿ ಕೊಡಬೇಕಾದವರು ಯಾರು ಅಂತ ನನಗೂ ಗೊತ್ತಿಲ್ಲ. ನನಗೆ ಈಗ ತಿಳ್ಕೊಂಡೆ ನಾನು. ಸೆಂಟ್ರಲ್ ಗೌರ್ಮೆಂಟ್ ಕೊಡೋದು ತಗೊಳ್ಳಿ, ಯಾರು ತಮ್ಮದೇನು ಅಭ್ಯಂತರ ಇಲ್ಲ. ಇದು ಆಗಬಾರ್ದಾಗಿತ್ತು. ಅವ್ರಿಗೇನು ಬುದ್ಧಿವಾದ ಹೇಳಬೇಕು ಖಂಡಿತ ಹೇಳಿದ್ದೇನೆ, ಮುಂದಕ್ಕೂ ಹೇಳ್ತೇನೆ ನಾನು. ಸೊ BJPಯವರು ಕೂಡ ಅದು ಅವ್ರಿಗೆ ಬಿಟ್ಟಿದ್ದದು. ನಾನು ಏನು ಹೇಳೋಕೆ ಹೋಗೋದಿಲ್ಲ. ಯಾಕೆಂದರೆ ಅವರ ಭಾಳ ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ. ಅವರು ಪಾಪ ಬಂದು ಅವರು ಅಲ್ಲಿಂದ ಎಲ್ಲ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರು ಇಲ್ಲಿಗೆ ಬಂದಿಲ್ಲ ಪಾಪ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. 2 ಪೋಸ್ಟ್ ಮಾರ್ಟಮ್ಮು ಮಾಡಿದ್ರು ಅಂತ. ಹೆಂಗೆ ಅದು ಯಾರು ಅವ್ರಿಗೆ ರಿಸರ್ಚು ಮಾಡಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಕೇಳಿದೆ, DHO ಕೇಳಿದೆ, ಒಂದೇ ಒಂದು ಅರ್ಜಿ ಕೊಟ್ಟಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ. 6 ಗಂಟೆಯಿಂದ 8 ಗಂಟೆ ಬೆಳಗಿನ ಜಾವ ಪೋಸ್ಟ್ ಮಾರ್ಟಮ್ ಮಾಡಿ ಏನೇನು ತೆಗಿಬೇಕು ಎಲ್ಲ ತೆಗೆದಿದ್ದಾರೆ. ಒಂದೇ ಪೋಸ್ಟ್ ಮಾರ್ಟಮ್ ಮಾಡಿ ಅದ್ರ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಯಾವ ಲೆಕ್ಕದಲ್ಲಿ 2 ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅಂತ ಈ ರಾಜ್ಯಕ್ಕೆ ತಪ್ಪು ಸಂದೇಶ ಕೊಡ್ತಾ ಇದ್ದಾರೋ ಒಬ್ಬ ಕೇಂದ್ರ ಸಚಿವರಾಗಿ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅದು ಈ ಸರ್ಕಾರದ ಮೇಲೆ ಏನಾರು ಮಾಡಿ ಮಾಡಿದಂಥ ತಪ್ಪು, ಬ್ಯಾನರ್ ಹೊರಿಸೋಕೆ ಪ್ರಯತ್ನ ಮಾಡಿದ ತಪ್ಪು ಅನ್ನೋದನ್ನ ಮುಚ್ಕೊಳ್ಳಿಕ್ಕೆ ಈ ರೀತಿ ಬಂದು ಸ್ಟೇಟ್ಮೆಂಟ್ ಪಾಪ ತಪ್ಪಾಡಲಿ, ತಪ್ಪೇನಿಲ್ಲ. ಒಬ್ರು ಏನೇ ಎಷ್ಟು ಲವಲವಿಕೆ ಇದ್ರು, ಎಷ್ಟು ಯಾವ ರೀತಿ ನಡೀತು, ಶ್ರೀರಾಮುಲುಗೂ ಜನಾರ್ದನ್ ರೆಡ್ಡಿಗೂ ಏನು ನಡೀತು, ಕುಮಾರಸ್ವಾಮಿಗೂ ಜನಾರ್ದನ್ ರೆಡ್ಡಿಗೂ ಏನಿತ್ತು, ನಮಗೂ ಶ್ರೀರಾಮುಲುಗೂ ಏನು ನಡೀತು, ನಮಗೂ ಕುಮಾರಸ್ವಾಮಿಗೂ ಏನು ನಡೀತು, ಅದೆಲ್ಲ ಒಂದ್ ಕಡೆ ಸೈಡ್ ಇಡೋಣ. ರಾಜಕೀಯದ ಕೆಲವು ಚಟ ಇರ್ತದಲ್ಲ, ಏನಾದ್ರು ಒಂದು ಮಿಸ್ಗೈಡ್ ಮಾಡೋಂಥದ್ದು ಒಂದು ಚಟ, ಸುಳ್ಳು ಹೇಳೋದು ಒಂದು ಚಟ, ಬರೀ ಪ್ರೆಸ್ ಮಾಡೋದೇ ಒಂದು ಚಟ ಕೆಲವರು ಇರ್ತದೆ. ಕರೆಕ್ಟ್, ರಾಜಕೀಯವಾಗಿ ಏನಾದ್ರು ಮಾತಾಡ್ಕೊಳ್ಳಿ. ಬಟ್ ಕಳಕಳಿ ಅಂತಿರೋದು ಬಳ್ಳಾರಿ ಏನಾಗುತ್ತೆ, ಬಳ್ಳಾರಿಯ ಕಾರಣದಿಂದಾಗಿ ಕರ್ನಾಟಕದ ಇಮೇಜ್ ಏನಾಗುತ್ತೆ ಅನ್ನೋದು. BJP ಅವರು ಅಧಿಕಾರದಲ್ಲಿದ್ದಾಗ ಒಂದು ರೀತಿಯದ್ದು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಇನ್ನೊಂದು ರೀತಿಯದ್ದು. ಇದೇ ನಡ್ಕೊಂಡು ಹೋಗ್ಬಿಟ್ರೆ ಹೆಂಗೆ? ನಾನು ಎಕ್ಸಾಜರೇಷನ್ ಏನು ಹೇಳಲಿಲ್ಲ. ನೆನ್ನೆ ಒಂದು ಮಾತು ಹೇಳಿದೆ ನಾನು. ಈ ಬಳ್ಳಾರಿ ಫೈರಿಂಗ್ನ ದೃಶ್ಯಗಳಿದಾವಲ್ಲ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳ್ಕೋತಾವು. ಮಧುರೈ ಪಕ್ಕದ ತಮಿಳುನಾಡಿನ ಮಧುರೈ ಹೈಕೋರ್ಟ್ ಪೀಠ ಕೊಟ್ಟಂಥ ಒಂದು ತೀರ್ಪು ನ್ಯಾಷನಲ್ ಲೆವೆಲ್ನಲ್ಲಿ ಸುದ್ದಿಯಾಗಿತ್ತು. ಸ್ವಾಮಿನಾಥನ್ ಅಂತ ಒಬ್ಬರು ಜಡ್ಜು. ಅಲ್ಲಿ ಒಂದು ಬೆಟ್ಟ ಇದೆ, ತಿರುಪರನ್ ಕುಂದ್ರಂ ಬೆಟ್ಟ ಅಂತ ಕರೀತಾರೆ ಅದನ್ನು. ತಿರುಪರನ್ ಕುಂದ್ರಂ ಬೆಟ್ಟ ಅಂತ. ಆ ಬೆಟ್ಟ ಕೆಳಗಡೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಬೆಟ್ಟದ ತಪ್ಪಲಿನಲ್ಲಿ, ಮೇಲ್ಗಡೆ ಬೇರೆ ಬೇರೆ ದೇವಸ್ಥಾನಗಳು. ಬೆಟ್ಟದ ತುತ್ತ ತುದಿಯಲ್ಲಿ ಸಿಕಂದರ್ ಶಾವಲಿ ದರ್ಗಾ ಅಂತ ದರ್ಗಾ ಇದೆ ಬೆಟ್ಟದ ತುದಿಯಲ್ಲಿ. ಆ ದರ್ಗಾ ಹಿಂದೂ ದೇವಸ್ಥಾನವನ್ನು ಒಡೆದು ಆ ದರ್ಗಾ ಕಟ್ಟಲಾಗಿದೆ ಅಂತ ಮಾತಾಡ್ತಾರೆ ಜನ. ನಿಮಗೆ ಗೂಗಲ್ ಸರ್ಚ್ ಮಾಡಿದರೆ ದರ್ಗಾದ ಫೋಟೋಗಳು ಸಿಗ್ತವೆ, ದರ್ಗಾದ ಒಳಗಿನ ಫೋಟೋಗಳು ಸಿಗ್ತವೆ. ಹೌದಾ ಅಲ್ವಾ ಅಷ್ಟು ನಿರ್ಧರಿಸುವ ವಿವೇಚನೆ ತಮಗಿದೆ. ನಾನು ಆ ವಿಷಯಕ್ಕೆ ಹೋಗೋದಿಲ್ಲ. ದರ್ಗಾದ ಮುಂದೆ ಒಂದು ದೀಪಸ್ತಂಭ ಇದೆ. ದರ್ಗಾದ ಮುಂದೆ ಒಂದು ದೀಪಸ್ತಂಭ ಇದೆ. ಕೆಳಗಡೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಮುಂದೆ ಒಂದು ದೀಪಸ್ತಂಭ ಇದೆ. ತಮಿಳುನಾಡಿನ ಜನಮಾನಸದಲ್ಲಿ ಕಾರ್ತಿಕ ದೀಪೋತ್ಸವದ ದಿನ 2 ಕಡೆ ದೀಪೋತ್ಸವಗಳು ನಡೀತಾ ಇದ್ವು ಅಂತ ತಮಿಳುನಾಡಿನ ಜನಮಾನಸದಲ್ಲಿದೆ. ಸಿಕಂದರ್ ಶಾವಲಿ ದರ್ಗಾದ ಮುಂದೆ ಇರುವ ದೀಪಸ್ತಂಭದಲ್ಲೂ ದೀಪಗಳು ಉರಿತಿದ್ವು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಮುಂದೆ ದೀಪಗಳು ಉರಿತಿದ್ವು ಅಂತ. ಬ್ರಿಟಿಷರ ಕಾಲದಲ್ಲೇ ಉರಿತಿದ್ವು. ಅದಾದ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಬಂತು, ಸಂವಿಧಾನ ಬಂತು, ಪ್ರಜಾಪ್ರಭುತ್ವ ದೇಶ ಆಯಿತು. ಅದು ನಿಂತು ಹೋಗ್ಬಿಡ್ತು. ದರ್ಗಾದ ಮುಂದಿನ ದೀಪಸ್ತಂಭದಲ್ಲಿ ದೀಪ ಹಚ್ಚ ಹಂಗಿಲ್ಲ, ಬರೀ ದೇವಸ್ಥಾನದಲ್ಲಿ ಮಾತ್ರ ದೀಪ ಹಚ್ಚೋದು ಅಂತ 1947ರಿಂದ ಅದು ನಿಂತು ಹೋಗ್ಬಿಡ್ತು. 1947ರಿಂದ ಹಿಂದೂ ಶ್ರದ್ಧಾಳುಗಳು ಕೋರ್ಟ್ಗೆ ಹೋಗಿ ಕೇಳ್ಕೊಳ್ತಾನೇ ಇದ್ದರು,
ಇದು ದರ್ಗಾದ ಒಳಗಿನ ಫೋಟೋಗಳಿವು. ಹಿಂದೂ ಶ್ರದ್ಧಾಳುಗಳು ಅವಾಗಿಂದ ಕೇಳ್ತಾ ಇದ್ರು, ಸಂಪ್ರದಾಯದಂತೆ ಎರಡೂ ಕಡೆ ದೀಪೋತ್ಸವವನ್ನು ಆಚರಿಸೋದಕ್ಕೆ ಅವಕಾಶ ಕೊಡಬೇಕು ಅಂತ. ನ್ಯಾಯಾಲಯಗಳು ಆ ಅರ್ಜಿಗಳನ್ನು ತಳ್ಳಿ ಹಾಕ್ತಾನೆ ಬಂದು, ಅದಕ್ಕೆ ಅವಕಾಶ ಇಲ್ಲ ಅಂತ ತಳ್ಳಿ ಹಾಕ್ತಾನೆ ಬಂದು. ಒಬ್ಬ ಜಡ್ಜು, ಮದ್ರಾಸ್ ಹೈಕೋರ್ಟ್ನ ಜಡ್ಜು, ಮಧುರೈ ಪೀಠಕ್ಕೆ ಡೆಪ್ಯೂಟ್ ಆಗಿದ್ದರು, ಅವ್ರ ಮುಂದೆ ಅರ್ಜಿ ಬಂತು. ಅವರು ನಡೀಲಿ ದೀಪೋತ್ಸವ ಅಂದ್ಬಿಟ್ರು, ನಡೀಲಿ ದೀಪೋತ್ಸವ ಅಂತ. ಅಲ್ಲಿ ಧಗ್ಗಂತ ಎದ್ದು ಕುಳಿತಿದ್ದು ರಾಜ್ಯ ಸರ್ಕಾರ. ಅದು ಹೆಂಗೆ ದರ್ಗಾದ ಮುಂದೆ ದೀಪೋತ್ಸವ? ಮದ್ರಾಸ್ ಹೈಕೋರ್ಟಿಗೆ ಅಪೀಲ್ ರಾಜ್ಯ ಸರ್ಕಾರ ಹೋಯಿತು. ಮಧುರೈ ಹೈಕೋರ್ಟಿನ ಸ್ವಾಮಿನಾಥನ್ ಒಂದು ತಪ್ಪು ಜಡ್ಜ್ಮೆಂಟ್ ಕೊಟ್ಟು ಬಿಟ್ಟಿದ್ದಾರೆ, ಅದನ್ನು ತಡೆ ಹಿಡೀರಿ ಅಂತ. ಮದ್ರಾಸ್ ಹೈಕೋರ್ಟ್ ಹೇಳ್ತು, ನಥಿಂಗ್ ಡೂಯಿಂಗ್, ಅವ್ರ ಜಡ್ಜ್ಮೆಂಟ್ ಸರಿಯಾಗೇ ಇದೆ, ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿ, ದೀಪೋತ್ಸವಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿ ಅಂತ ಮದ್ರಾಸ್ ಹೈಕೋರ್ಟ್ ತೀರ್ಪು ಕೊಡ್ತು. ಮದ್ರಾಸ್ ಹೈಕೋರ್ಟ್ ತೀರ್ಪನ್ನು ಪ್ರಶ್ನೆ ಮಾಡಿಕೊಂಡು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಹೋಯಿತು. ಮಧುರೈ ಪೀಠ ಮತ್ತು ಮದ್ರಾಸ್ ಹೈಕೋರ್ಟ್ ಕೊಟ್ಟಿರುವ ಜಡ್ಜ್ಮೆಂಟಿಗೆ ತಡೆಯಾಜ್ಞೆ ಕೊಡಿ ಅಂತ. ಸುಪ್ರೀಂ ಕೋರ್ಟ್ ಪಾಳೆ ಹಚ್ಕೊಂಡು ಬನ್ನಿ ಅಂದ್ರೆ ಅಷ್ಟೇ, ಅವರು ಸರದಿ ಪ್ರಕಾರ ಬನ್ನಿ, ಅರ್ಜೆಂಟಾಗಿ ಹಿಯರಿಂಗ್ ಮಾಡಬೇಕಾದ ಪ್ರಕರಣ ಇದಲ್ಲ, ನಾವು ವಿಚಾರಣೆ ನಡೆಸಿ ತೀರ್ಪು ಕೊಡ್ತೀವಿ, ಅಲ್ಲಿ ತನಕ ಮದ್ರಾಸ್ ಹೈಕೋರ್ಟ್ ಕೊಟ್ಟಿರುವ ತೀರ್ಪೇ ಅಂತಿಮ, ಅದನ್ನು ಫಾಲೋ ಮಾಡಿ ಅಂತ. ಅದರ ಅರ್ಥ ಅಲ್ಲಿ ಕಾರ್ತಿಕ ದೀಪೋತ್ಸವ ನಡೀಬೇಕಾಗಿತ್ತು. ರಾಜ್ಯ ಸರ್ಕಾರ ಡಿಸೈಡ್, ಮುಂದಿನ ವರ್ಷ ಏಪ್ರಿಲ್ ಬಂದರೆ ಎಲೆಕ್ಷನ್ನಲ್ಲಿ ರಾಜ್ಯ ಸರ್ಕಾರ ದೀಪೋತ್ಸವಕ್ಕೆ ನಾವು ಅವಕಾಶ ಮಾಡಿಕೊಡಂಗಿಲ್ಲ ಅಂತ ಹೇಳ್ತು. ಹೇಳಲಿಲ್ಲ, ಅವಕಾಶ ಮಾಡಿಕೊಡಲಿಲ್ಲ ಅಷ್ಟೇ. ಅವಕಾಶ ಮಾಡಿಕೊಡಲಿಲ್ಲ ಅನ್ನೋದು ಒಂದು ಕಡೆ, ಇನ್ನೊಂದು ಕಡೆ ಸ್ವಾಮಿನಾಥನ್ ಮಧುರೈ ಪೀಠದ ಜಡ್ಜ್ಮೆಂಟ್ ಕೊಟ್ಟಿದ್ರಲ್ಲ, ದರ್ಗಾದ ಮುಂದಿರುವ ದೀಪಸ್ತಂಭದಲ್ಲೂ ದೀಪಗಳು ಉರಿಬೇಕು ಕಾರ್ತಿಕ ದೀಪೋತ್ಸವದ ದಿವಸ ಅಂತ. ಆ ಜಡ್ಜ್ ವಿರುದ್ಧ INDIA ಮೈತ್ರಿಕೂಟದ 107 ಸಂಸದರು ಸೈನ್ ಹಾಕಿ ಮಹಾಭಿಯೋಗ ತರೋದಕ್ಕೆ ಹೊರಟರು. ಲೋಕಸಭೆ ಸ್ಪೀಕರಿಗೆ ಪ್ರಪೋಸಲ್ ಕೊಟ್ಟರು. ಮಹಾಭಿಯೋಗ ಅಂದರೆ ಇಂಪೀಚ್ಮೆಂಟ್ ನಿಮ್ಮ ಆಡು ಭಾಷೆಯಲ್ಲಿ ಹೇಳೋದಾದರೆ ಉಗಿದು ಆಚೆಗೆ ಅಟ್ಟೋದು ಅಂತ, ಉಗಿದು ಆಚೆಗೆ ಹಾಕೋದು ಅಂದರೆ ಬೈದು ಆಚೆಗೆ ಹಾಕುವ ಪ್ರಕ್ರಿಯೆಯನ್ನು ಆರಂಭಿಸಿಬಿಟ್ರು. ಕರ್ನಾಟಕದ 3 ಜನ ಸಂಸದರ ಸೈನ್ ಹಾಕಿದ್ರು. ಆ 107 ಸಂಸದರ ಪೈಕಿ ಕರ್ನಾಟಕದ 3 ಜನ ಇದ್ದಾರೆ. ಏನು ಆರೋಪ ಆ ಜಡ್ಜ್ ಮೇಲೆ? ಒಂದು ನಿರ್ದಿಷ್ಟ ಸಮುದಾಯದ ವಕೀಲರ ಪರವಾಗಿ ತೀರ್ಪು ಕೊಡ್ತಾರೆ, ಜಾತ್ಯತೀತ ಮತ್ತು ಸಾಂವಿಧಾನಿಕ ಮೌಲ್ಯಗಳ ವಿರುದ್ಧ ತೀರ್ಪು ಕೊಡ್ತಾರೆ, ಒಂದು ರಾಜಕೀಯ ಸಿದ್ಧಾಂತದ ಪರವಾಗಿ ನ್ಯಾಯಮೂರ್ತಿಗಳ ತೀರ್ಪು ಕೊಡ್ತಾರೆ, ಸ್ವಾಮಿನಾಥನ್ ತೀರ್ಪು ಕೊಡ್ತಾರೆ. ಜಸ್ಟಿಸ್ GR ಸ್ವಾಮಿನಾಥನ್ರ ತೀರ್ಪು ಪಕ್ಷಪಾತದಿಂದ ಕೂಡಿದೆ, ಪಾರದರ್ಶಕವಾಗಿಲ್ಲ. ಆ ಕಾರಣಕ್ಕಾಗಿ ಇವರ ವಿರುದ್ಧ ಮಹಾಭಿಯೋಗ ಅಂತ 107 ಸಂಸದರು ಸೈನ್ ಹಾಕಿದ್ರು. ಆ ಅರ್ಜಿ ಅಲ್ಲೇ ಇದೆ, ಲೋಕಸಭೆ ಸ್ಪೀಕರ್ ಓಂ ಪ್ರಕಾಶ್ ಬಿರ್ಲಾ ಅವರ ಟೇಬಲ್ ಮೇಲೆ ಇದೆ, ಆ ಅರ್ಜಿ ಇನ್ನೂ ಇದೆ. ಈ ಮಧ್ಯದಲ್ಲಿ ಇವರು ಕೊಟ್ಟ ತೀರ್ಪಿನ ವಿರುದ್ಧ ರೆಗ್ಯುಲರ್ ಅಪ್ಲಿಕೇಶನ್ ಬಂತಲ್ಲ ಮದ್ರಾಸ್ ಹೈಕೋರ್ಟ್ಗೆ. ಮದ್ರಾಸ್ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಮದ್ರಾಸ್ ಹೈಕೋರ್ಟ್ ಕೂಡ ಇವರ ಜಡ್ಜ್ಮೆಂಟನ್ನು ಇವತ್ತು ಎತ್ತಿ ಹಿಡಿದಿದೆ. ಏನು ತಪ್ಪಿದೆ ಅವ್ರು ಹೇಳಿದ್ರಲ್ಲಿ ಅಂತ? ಏನು ತಪ್ಪಿದೆ ಅವ್ರು ಹೇಳಿದ್ರಲ್ಲಿ? ಜಡ್ಜ್ಮೆಂಟ್ ಏನು ಹೇಳ್ತಾ ಇದೆ? ದೀಪೋತ್ಸವಕ್ಕೆ ಅನುಮತಿ ನೀಡಿದ್ದ ಮಧುರೈ ಪೀಠದ ತೀರ್ಪು ಸರಿಯಾಗಿದೆ. ಇಡೀ ಪ್ರಕರಣವನ್ನು ಅನಗತ್ಯವಾಗಿ ರಾಜಕೀಯಗೊಳಿಸುವ ಕೆಲಸ ಆಗಿದೆ. ವಿವಾದಕ್ಕೆ ಬೆಂಕಿ ಹಚ್ಚುವ ಕೆಲಸವನ್ನು ಮಧುರೈ ಜಿಲ್ಲಾಡಳಿತ ಮಾಡಬಾರದು. ದೇವಸ್ಥಾನದ ಆಡಳಿತ ಮಂಡಳಿ ಧ್ವಜಸ್ತಂಭದ ಮೇಲೆ ದೀಪ ಹಚ್ಚಬೇಕು. ಧ್ವಜಸ್ತಂಭದ ಮೇಲೆ ದೀಪ ಹಚ್ಚುವಾಗ ಸಾರ್ವಜನಿಕರಿಗೆ ಅವಕಾಶ ಬೇಡ. ದೇವಸ್ಥಾನದ ಆಡಳಿತ ಮಂಡಳಿ ಹೋಗಿ ಅಲ್ಲಿ ದೀಪ ಹಚ್ಚಲಿ, ಸಾರ್ವಜನಿಕರೆಲ್ಲ ಸೇರುವುದು ಬೇಡ. ಧ್ವಜಸ್ತಂಭದ ಮೇಲೆ ದೀಪ ಹಚ್ಚುವುದು ದೂರದಿಂದ ಭಕ್ತರಿಗೆ ಕಾಣುವಂತಿರಬೇಕು. ಇದರಿಂದ ಶಾಂತಿ ಭಂಗವಾಗುತ್ತೆ ಅನ್ನುವ ಸರ್ಕಾರದ ವಾದವನ್ನು ಒಪ್ಪುವುದಕ್ಕಾಗದಿಲ್ಲ. ಸಾರ್ವಜನಿಕ ಶಾಂತಿಗೆ ಧಕ್ಕೆಯಾಗುತ್ತೆ ಅನ್ನುವುದನ್ನು ಕಲ್ಪಿಸಿಕೊಳ್ಳಲಾಗಿದೆ ಅಷ್ಟೇ ಅಂತ ಮದ್ರಾಸ್ ಹೈಕೋರ್ಟ್ ಕೂಡ ಮಧುರೈ ಪೀಠದ ತೀರ್ಪನ್ನು ಎತ್ತಿ ಹಿಡಿದಿದೆ. ಅಲ್ಲಿರುವ DMK ಕಾಂಗ್ರೆಸ್ ಮೈತ್ರಿ ಸರ್ಕಾರ, ಸ್ಟಾಲಿನ್ ಆಡಳಿತದ ಸರ್ಕಾರಕ್ಕೆ ದೊಡ್ಡದೊಂದು ಮುಖಭಂಗ. ರಾಜ್ಯ ಸರ್ಕಾರ ಡಿಸೈಡ್ ಮಾಡಿತ್ತು, ಶತಾಯಗತಾಯ ಅಲ್ಲಿ ದೀಪೋತ್ಸವ ಆಗೋದಕ್ಕೆ ಬಿಡಬಾರ್ದು ಅಂತ ಡಿಸೈಡ್ ಮಾಡಿತ್ತು. ಹೈಕೋರ್ಟ್ ತೀರ್ಪು ಒಂದು ದೊಡ್ಡ ಮುಖಭಂಗ ಆಗಿದೆ.
ಅವರು ದೀಪೋತ್ಸವದ ಆಚರಣೆ ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದಿಲ್ಲ ಅಂತ ರಾಜ್ಯ ಸರ್ಕಾರ ವಾದ ಮಾಡಿತ್ತು. ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಿಲ್ಲ ಇದು ಅಂತ. ಇಲ್ಲಿ ದೀಪೋತ್ಸವ ನಡೆಯುವುದರಿಂದ ಮುಸ್ಲಿಮರ ಭಾವನೆಗಳಿಗೆ ಧಕ್ಕೆಯಾಗತ್ತೆ, ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆಗುತ್ತೆ ಅನ್ನುವ ವಾದವನ್ನು ರಾಜ್ಯ ಸರ್ಕಾರ ಮಂಡನೆ ಮಾಡಿತ್ತು. ಮದ್ರಾಸ್ ಹೈಕೋರ್ಟ್ ಅದನ್ನು ತಳ್ಳಿ ಹಾಕಿದೆ. ಅದಾದ ನಂತರ ನೋಡಿ, ಮುಂದಿನ ವರ್ಷ ಎಲೆಕ್ಷನ್ ಇರುವ ಕಾರಣಕ್ಕಾಗಿ ಸೆನ್ಸಿಟಿವ್ ಇಶ್ಯೂ ಇದು. ಪಿಯೂಷ್ ಗೋಯಲ್ ಮಾತಾಡಿದ್ದಾರೆ. ಸಾರಿ, ಈ ವರ್ಷ ಶುರುವಾಯ್ತಲ್ಲ ಹೊಸ ವರ್ಷ, ಏಪ್ರಿಲ್ ಮೇನಲ್ಲಿ ಎಲೆಕ್ಷನ್ ಮುಗಿದು ರಿಸಲ್ಟ್ ಬಂದುಬಿಡುತ್ತಲ್ಲಿ. ನೀವು ಮತ್ತೆ ಸುದ್ದಿಲಿದೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, ಅಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ನೆನ್ನೆ ನ್ಯೂಸ್ ಅವರಲ್ಲಿ ಹೇಳಿದೆ ನಾನು, ಶರ್ಜಿಲ್ ಇಮಾಮ್ ಮತ್ತು ಉಮರ್ ಖಾಲಿದ್ಗೆ ಸುಪ್ರೀಂ ಕೋರ್ಟ್ ಜಾಮೀನು ನಿರಾಕರಿಸಿತು ಅಂತ. ಜಾಮೀನು ನಿರಾಕರಿಸಿದ್ದರ ವಿರುದ್ಧ ಪ್ರತಿಭಟನೆ ನಡೀತಾ ಇತ್ತು ಇವತ್ತು, ನಿನ್ನೆ ರಾತ್ರಿ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ. ಸುಪ್ರೀಂ ಕೋರ್ಟ್ ಜಾಮೀನು ನಿರಾಕರಿಸಿದೆ. ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯ ಪ್ರತಿಭಟನೆ ಅಂದರೆ ನಮಗೆ ಲಾಸ್ಟ್ ಟೈಮ್ ಯಾವ ಪ್ರತಿಭಟನೆ ನೆನಪಾಗುತ್ತೆ? ಇದೇ ಉಮರ್ ಖಾಲಿದ್. ಈಗ ಕಾಂಗ್ರೆಸ್ನಲ್ಲಿರುವ ಕನ್ಹಯ್ಯ ಕುಮಾರ್, ಬಿಹಾರದ ಕನ್ಹಯ್ಯ ಕುಮಾರ್ ಎಲ್ಲ ಸ್ಟೂಡೆಂಟ್ ಲೀಡರ್ಸ್. ಅವಾಗ ಅಲ್ಲಿ ಅಫ್ಜಲ್ ಗುರುಗೆ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಭಾರತದ ಪ್ರಜಾಪ್ರಭುತ್ವದ ದೇವಸ್ಥಾನ ಅನ್ನಿಸಿಕೊಂಡಂಥ, ಸಂವಿಧಾನದ ದೇವಸ್ಥಾನ ಅನ್ನಿಸಿಕೊಂಡಂಥ ಪಾರ್ಲಿಮೆಂಟ್ ಮೇಲೆ ಭಯೋತ್ಪಾದಕ ದಾಳಿ ನಡೆಸಿದ ಆರೋಪದಲ್ಲಿ ಗಲ್ಲಿಗೇರಿಸಲ್ಪಟ್ಟಂತಹ ಅಫ್ಜಲ್ ಗುರುಗೆ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಆ ಸಭೆಯಲ್ಲಿ ಅಫ್ಜಲ್ ಹಮ್ ಶರ್ಮಿಂದಾ ಹೈ, ತೇರೆ ಕಾತಿಲ್ ಜಿಂದಾ ಹೈ ಅನ್ನುವ ಘೋಷಣೆಗಳು ಬಂದಿದ್ದು. ಅಫ್ಜಲ್ ಹಮ್ ಶರ್ಮಿಂದಾ ಹೈ, ಮೃತಪಟ್ಟಿರುವ ಅಫ್ಜಲ್ ಗುರು ನಮಗೆ ನಾಚಿಕೆ ಆಗ್ತಾ ಇದೆ, ನಿನ್ನ ಹಂತಕರು ಇನ್ನೂ ಜೀವಂತವಾಗಿದ್ದಾರೆ ಅಂತ. ಯಾರು ಅಫ್ಜಲ್ ಗುರು ಹಂತಕರು? ನೇಣಿಗೇರಿಸಿದ ಆ ವ್ಯಕ್ತಿಯ, ಅಥವಾ ನೇಣಿಗೇರಿಸಬೇಕು ಅಂತ ಜಡ್ಜ್ಮೆಂಟ್ ಕೊಟ್ಟಂಥ ಸುಪ್ರೀಂ ಕೋರ್ಟಾ? ನಿನಗೆ ಕ್ಷಮಾದಾನ ಇಲ್ಲ ಅಂತ ಹೇಳಿದ ರಾಷ್ಟ್ರಪತಿಯ? ಯಾರು? ಭಾರತ್ ತೇರೆ ಟುಕಡೆ ಹೋಂಗೆ ಇನ್ಶಾ ಅಲ್ಲಾ ಇನ್ಶಾ ಅಲ್ಲಾ ಅಲ್ಲಿ ಕೇಳಿ ಬಂದಿದ್ದ ಘೋಷಣೆಗಳು. ಆ ಮೂಲಕ JNU ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗೋ ಹಾಗಾಗಿತ್ತು. ಕೆಲವು ಬೃಹಸ್ಪತಿಗಳು ಅದನ್ನು ವಾಕ್ ಸ್ವಾತಂತ್ರ್ಯ ಅಂತ ಕರೆದಿದ್ರು. ಹೀಗೆ ಘೋಷಣೆ ಕೂಗುವುದನ್ನು ಈ ದೇಶದ ಸಂವಿಧಾನ ಕೊಟ್ಟಿರುವ ವಾಕ್ ಸ್ವಾತಂತ್ರ್ಯ ಅಂತ ಕರೆದಿದ್ರು. ನೆನ್ನೆಯ ಪ್ರತಿಭಟನೆ, ಈ ಪ್ರತಿಭಟನೆಯಲ್ಲಿನ ಘೋಷಣೆಗಳು, अंबानी राज की कबर खुदेगी JNU की धरती पर, अंबानी राज की कबर खुदेगी JNU की धरती पर. ಏನಿದರ ಅರ್ಥ? ಅಂಬಾನಿ ನಿನ್ನ ಸಾಮ್ರಾಜ್ಯದ ಸಮಾಧಿ JNU ನೆಲದ ಮೇಲೆ ಆಗುತ್ತೆ. ಅಂಬಾನಿ ನಿನ್ನ ಸಾಮ್ರಾಜ್ಯದ ಸಮಾಧಿ. ಅದಾನಿ ರಾಜ್ ಕಿ ಕಬರ್ ಖುದೇಗಿ JNU की धरती पर, ಅದಾನಿ ನಿನ್ನ ಸಾಮ್ರಾಜ್ಯದ ಸಮಾಧಿ JNU ಮಣ್ಣಿನಲ್ಲಾಗತ್ತೆ. ಆಯ್ತಪ್ಪ, ಇದನ್ನು ಕ್ಯಾಪಿಟಲಿಸಮ್ ವಿರುದ್ಧದ ಪ್ರತಿಭಟನೆ ಅನ್ನೋಣ. ಕ್ಯಾಪಿಟಲಿಸಮ್ ವಿರುದ್ಧ, ಬಂಡವಾಳಶಾಹಿಗಳ ವಿರುದ್ಧ ಪ್ರತಿಭಟನೆ ಅಂತ ಅನ್ನೋಣ. ಇದಕ್ಕೆ ಮೋದಿ ಶಾ ಕಿ ಕಬರ್ ಖುದೇಗಿ JNU ಕಿ ಧರ್ತಿ ಪರ್ ಅಂತೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ಸಮಾಧಿ ಕೂಡ JNUನ ನೆಲದಲ್ಲಾಗತ್ತೆ. SFI ಅಂತ ಬರೆದುಕೊಂಡಿದ್ದ ತಮಟೆಗಳನ್ನು ಹಿಡ್ಕೊಂಡು, ತಮಟೆಗಳನ್ನು ಬಾರಿಸ್ತಾ ಮಧ್ಯದಲ್ಲಿ ಬೆಂಕಿ ಹಾಕಿಕೊಂಡು JNUನಲ್ಲಿ ಕೂಗಲಾದ ಘೋಷಣೆಗಳಿವು. ಮೋದಿ ಶಾಕಿ ಕಬರ್ ಖುದೇಗಿ JNU ಕಿ ಧರ್ತಿ ಪರ್, BJP RSS ABVP ಕಿ ಖಬರ್ ಖುದೇಗಿ JNU ಕಿ ಧರ್ತಿ ಪರ್ ಅಂತ ಕೇಳಿಸ್ಕೊಳ್ಳಿ. ಅಲ್ಲಿನ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಂಥ ಮುಖ್ಯ ಭದ್ರತಾ ಅಧಿಕಾರಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದ ಭಿನ್ನಾಭಿಪ್ರಾಯ ಅಲ್ಲ ಇದು, ಡೆಮೊಕ್ರೆಟಿಕ್ ಡಿಸಗ್ರಿಮೆಂಟ್ಸ್ ಅಲ್ಲ, ಉದ್ದೇಶಪೂರ್ವಕ ಗೂಂಡಾಗಿರಿ, ಇವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ 30ರಿಂದ 35 ವಿದ್ಯಾರ್ಥಿನಿಯರನ್ನು ಗುರುತಿಸಲಾಗಿದೆಯಂತೆ. ಈ ಪ್ರತಿಭಟನೆಯಲ್ಲಿ ಭಾಗಿಯಾದವರನ್ನು BJPಯವರು ಸಹಜವಾಗಿ ನಿರೀಕ್ಷೆಯಂತೆ ಇದನ್ನು ವಿರೋಧಿಸಿ ಮಾತಾಡ್ತಾರೆ. ಇದು ಟುಕಡೆ ಗ್ಯಾಂಗಿನ ಕಾರಣಾಮ ಇದು ಅಂತ ಕಾಂಗ್ರೆಸ್ನವರು ಸಮರ್ಥನೆ ಮಾಡಿಕೊಳ್ತಾರೆ. ಕಾಂಗ್ರೆಸ್ನಿಂದ ಉದಿತ್ ರಾಜ್ ಮಾತಾಡಿದ್ರು, ಘೋಷಣೆಗಳನ್ನು ಯಥಾವತ್ತಾಗಿ ತಗೋಬೇಡಿ ಅಂತ, ಯಥಾವತ್ತಾಗಿ ತಗೋಬೇಡಿ ಘೋಷಣೆಗಳನ್ನು ಅಂತ. BJPಯ ಕಡೆಯಿಂದ ಶಹಜಾದ್ ಪೂನಾವಾಲಾ BJP ವಕ್ತಾರರು ಮಾತಾಡಿದ್ರು, ಕಾಂಗ್ರೆಸ್ ಕಡೆಯಿಂದ ಉದಿತ್ ರಾಜ್ ಮಾತಾಡಿದ್ದಾರೆ. ಈ ಘೋಷಣೆಗಳ ಬಗ್ಗೆ ಕೇಳಿಸ್ಕೊಳ್ಳಿ. ये
जब से उमर खालिद और शर्जील इमाम का फैसला आया है, कांग्रेस लेफ्ट इकोसिस्टम का मानसिक दिवालियापन सामने आ रहा है। पहले पृथ्वीराज चौहान, हुसैन दलवाई, बृंदा कराज जैसे लोगों ने उमर खालिद को मासूम बताया, और अब सुप्रीम कोर्ट, और केवल सुप्रीम कोर्ट नहीं, देश के प्रधानमंत्री और गृह मंत्री के खिलाफ लेफ्ट कांग्रेस इकोसिस्टम के लोग जेएनयू में मारने के नारे लगाते हैं, कहते हैं कि कब्र खुदेगी मोदी और अमित शाह जी की। ये दिखाता है कि ये भारत विरोधी अर्बन नक्सली गैंग है, जो हमेशा उमर, शर्जील जैसे टुकड़े टुकड़े करने वाले लोगों को भारत की राष्ट्रीय सुरक्षा के ऊपर रखता है और वोट बैंक नीति को राष्ट्रीय सुरक्षा के ऊपर रखता है। ये वही लोग हैं जो अफजल गुरु के समर्थन में आ जाते हैं, कहते हैं अफजल हम शर्मिंदा है, तेरे कातिल जिंदा है। ये नक्सलियों को शहीद बताते हैं, ये सीआरपीएफ के जवान के मारे जाने पर मिठाइयां बांटते हैं। ये वही लोग हैं जो बाटला हाउस एनकाउंटर के आतंकियों के लिए आंसू बहाते हैं। कांग्रेस हो, लेफ्ट हो या उनका इकोसिस्टम हो जेएनयू में, ये हर बार टुकड़े टुकड़े और भारत के देश विरोधियों के साथ खड़े हो जाते हैं और सुप्रीम कोर्ट तक की अवहेलना करते हैं। देखिए, ನಾನೇನು ಹೇಳಿದೆ, ನಾನು ಶರ್ಜಿಲ್ ಇಮಾಮ್ NRC ಪ್ರೊಟೆಸ್ಟ್ ನಡೆದ ಸಂದರ್ಭದಲ್ಲಿ ಚಿಕನ್ ನೆಕ್ ಅಂತ ಏನು ಕರಿತೀವಲ್ಲ, ಮೇನ್ಲ್ಯಾಂಡ್ ಭಾರತ ಮತ್ತು ಈಶಾನ್ಯ ಭಾರತವನ್ನು ಸೇರಿಸುವಂಥ ಸಣ್ಣದೊಂದು 22 ಕಿಲೋಮೀಟರ್ ಅಗಲದ ಮಾರ್ಗ, ಅದನ್ನು ಕಟ್ ಮಾಡಿ ಭಾರತದಿಂದ ಬೇರ್ಪಡಿಸಬೇಕು ಅಂತ ನಿಂತ್ಕೊಂಡು ಭಾಷಣ ಮಾಡಿದವನು ಶರ್ಜಿಲ್ ಇಮಾಮ್. ಇವನು ಉಮರ್ ಖಾಲಿದ್ ಭಾರತ ಕಾಶ್ಮೀರದ ಮೇಲೆ ಅಕ್ರಮವಾಗಿ ಹಿಡಿತ ಸಾಧಿಸಿಕೊಂಡಿದೆ ಅಂತ ಮಾತಾಡಿದವನೀತ. ಭಾರತ ಕಾಶ್ಮೀರದ ಮೇಲೆ ಅಕ್ರಮವಾಗಿ ಹಿಡಿತ ಸಾಧಿಸ್ಕೊಂಡಿದೆ ಅಂತ. ಇರಲಿ, ನೋಡ್ಕೊಂಡು ಹೋಗೋಣ ಇದನ್ನ. ಮುಂದಿನ ಸುದ್ದಿ ಕ್ವಿಕ್ಕಾಗಿ ಬಾಂಗ್ಲಾದೇಶ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.